ಮಂಡ್ಯದಲ್ಲಿ ನೋಡಿ ದೂರು ಕೊಡೋದಕ್ಕೆ ಬಂದಂತಹ ಸಾಮಾನ್ಯ ವ್ಯಕ್ತಿಯ ಮೇಲೆ ಪೊಲೀಸರು ದರ್ಪ ದೌಲತ್ತು ತೋರಿಸಿದ್ದಾರಂತೆ. ಪ್ರಮುಖವಾಗಿ ಮಹಿಳಾ ಇನ್ಸ್ಪೆಕ್ಟರ್ ಯಾರು ದೂರು ಕೊಡೋದಕ್ಕೆ ಬಂದಿದ್ರಲ್ಲ ಆ ವ್ಯಕ್ತಿಯ ಮೇಲೆ ದರ್ಪ ತೋರಿಸಿದ್ದಾರೆ. ದೂರು ಕೊಟ್ಟವನ ಮೇಲೆ ಇನ್ಸ್ಪೆಕ್ಟರೇ ದರ್ಪ ತೋರಿಸಿದ್ದು, ಜನಸಾಮಾನ್ಯರ ಮೇಲೆ ಪೊಲೀಸರು ಈ ರೀತಿ ದರ್ಪ ದೌಲತ್ತು ತೋರಿಸ್ತಾ ಇರೋದ್ರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಕೆಆರ್ಪೇಟೆ ಟೌನ್ ಪೊಲೀಸ್ ಅಧಿಕಾರಿ ಸುಮಾರಾಣಿ, ಇನ್ಸ್ಪೆಕ್ಟರ್ ಸುಧಾರಾಣಿ ಈ ರೀತಿ ದರ್ಪ ತೋರಿಸಿದ್ದಾರೆ. ಇದೀಗ ಇನ್ಸ್ಪೆಕ್ಟರ್ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ನಡು ರಸ್ತೆಯಲ್ಲೇ ದೂರುದಾರರಿಗೆ ಆವಾಜ್ ಹಾಕಿ ಬೆದರಿಕೆ ಬೇರೆ ಹಾಕಿದ್ದಾರಂತೆ. ಇನ್ಸ್ಪೆಕ್ಟರ್ ಸುಧಾರಾಣಿ ಆವಾಜ್ ಹಾಕಿ ದರ್ಪ ತೋರಿಸಿರುವಂತಹ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಪೊಲೀಸರ ದರ್ಪ ಖಂಡಿಸಿ ಮಂಡ್ಯ ಎಸ್ಪಿಗೆ ಸಾರ್ವಜನಿಕರು ದೂರು ಕೂಡ ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೇಜವಾಬ್ದಾರಿ ಹಾಗೂ ದರ್ಪದ ಅಧಿಕಾರಿಯನ್ನ ಈ ಕೂಡಲೇ ವರ್ಗಾವಣೆ ಮಾಡಬೇಕು ಅಂತ ಸಾರ್ವಜನಿಕರು ಅಲ್ಲ ಮೇಡಮ್, ನಮ್ದು ಮನೆ ಹತ್ರ ಅಲ್ವಾ, ಅದಕ್ಕೆ ನಾವು ಕ್ಲಾರಿಟಿಯಾಗಿ ವಿಡಿಯೋ ಮಾಡ್ಕೋ. ನಮ್ದು ಕೋರ್ಟ್ ಆದೇಶದಂತೆ ನಮ್ಮ ಮನೆ ಒಳಗಡೆ ನಾವು ಇರೋಂಥ ಸಮಯದಲ್ಲಿ 1 ಗಂಟೆ 10 ನಿಮಿಷಕ್ಕೆ ಸರಿಯಾಗಿ ಯಾರು ಅಕ್ರಮನ ಮಾಡಿದ್ರು ನಮ್ಮ ಮನೆಯನ್ನ, ಅವ್ರ ಜೊತೆ ಪೊಲೀಸ್ ಇನ್ಸ್ಪೆಕ್ಟರ್ನ ಕರ್ಕೊಂಡ್ಬಂದು ಅವ್ರ ಜೊತೆ ಒಂದು 5 ಜನ ಬಂದು ಎಲ್ಲ ಸಿವಿಲ್ ಡ್ರೆಸ್ಸಲ್ಲಿ ಬಂದಿದ್ದಾರೆ. ಯಾರು ಪೊಲೀಸು ಅಂತ ನಮಗೇನು ಗೊತ್ತಾಗಿಲ್ಲ. ನೀನೇನಾದರೂ ವಿಡಿಯೋ ನಮ್ಮ ಸೇಫ್ಟಿಗೋಸ್ಕರ ನಾನು ಲೈವ್ ವಿಡಿಯೋನ ಮಾಡಿದೆ. ಆಗ ನೀವೇನಾದರೂ ಈ ವಿಡಿಯೋನ ಮಾಡಿದ್ರೆ ನಿಮ್ಮ ಜೀವನನ ಹಾಳು ಮಾಡ್ತೀನಿ, ನನ್ನ ಡೈರಿಲಿ ಆಗಲೇ ನಿನ್ನನ್ನು ಕಿತ್ತಿದ್ದೀನಿ, ಎಲ್ಲನೂ